ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು MBK ವ್ಲಾಗ್ಸ್. ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಈ ವ್ಲಾಗಿಂಗ್ ಡೀಟೇಲ್ಸ್ ನವಮ್ಮ ಕೊಡ್ತಾರೆ. ಬನ್ನಿ ಫ್ರೆಂಡ್ಸ್, ನಮ್ಮ ಮನೆ ದೇವರ ಪೂಜೆ ಮಾಡೋಕ್ಕೆ ಹೋಗೋಣ. ಮನೆ ದೇವರ ಪೂಜೆ ಗುಂಡು ಮುನೇಶ್ವರ. ಇದಿರೋದು ಡೈರಿ ಸರ್ಕಲ್ ಹತ್ರ, ಕ್ರೈಸ್ಟ್ ಕಾಲೇಜ್ ಹತ್ರ. ಆಲ್ಮೋಸ್ಟ್ ಕ್ರೈಸ್ಟ್ ಕಾಲೇಜ್ ಹತ್ರ. ನೆನೆಸ್ಕೊಂಡಂಗೆಲ್ಲ ಹೋಗ್ತಾ ಇರ್ತೀವಿ ದೇವಸ್ಥಾನಕ್ಕೆ. ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ. ಅಲ್ಲಿ ಹೋಗಿ ಬಂದರೆ ಏನೋ ಸ್ವಲ್ಪ ಸಮಾಧಾನ ಮನಸ್ಸಿಗೆ. ಕೋಳಿ ಕುಯ್ಬೋದು, ಕುರಿ ಕುಯ್ಬೋದು, ಅವ್ರವ್ರ ಮನ್ಸಿಗೆ ಏನೇನು ಅನಿಸುತ್ತೋ ಆ ಥರ ಮಾಡ್ಬೋದು. ಮಾಡಿ ಅಲ್ಲಿ ಕರೆದು ಎಲ್ಲರಿಗೂ ಊಟನೂ ಹಾಕ್ಬೋದು. ಅದು ಅವ್ರಿಗೆ ಬಿಟ್ಟಿದ್ದು. ನಾವು ಕೋಳಿ ತೊಗೊಂಡೋಗಿ ಕಟ್ ಮಾಡಿಕೊಂಡು ಬಂದು ಮನೆಗೆ ಬಂದು ಅಡುಗೆ ಮಾಡಿ ಊಟ ಮಾಡ್ತೀವಿ. ಸಿಂಪಲಾಗಿ ಮಾಡ್ತೀವಿ. ಜೋರಾಗಿ ಮಾಡಬೇಕಂದ್ರೆ ಅಲ್ಲೇನೂ ಕೂಡ ಚೌಟ್ರಿಗಳಿದೆ, ಅಡುಗೆ ಮಾಡೋಕ್ಕೆಲ್ಲ ಇದೆ. ಮಾಡಿ ಅಲ್ಲಿ ಬರೋರ್ಗೂ ಊಟ ಹಾಕ್ಬೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಈ ಪೂಜೆ ಮಾಡೋಕ್ಕೆ ನಿಂಗೆ ಯಾರು ಹೇಳ್ಕೊಟ್ಟಿದ್ದು? ನನಗೆ ಯಾರೂ ಹೇಳ್ಕೊಟ್ಟಿಲ್ಲ. ನಮ್ಮ ಅತ್ತೆ ಮಾವ ಮಾಡ್ತಿದ್ರಂತೆ. ಅದನ್ನು ನಮ್ಮ ನಾದಿನಿ ಹೇಳಿದ್ರು ಒಂದು ಸತಿ. ಆವಾಗಿಂದ ನಿಮ್ಮಪ್ಪ ಹೇಳಿದ್ದು, ಲೈಕ್ ನಮ್ಮ ಮನೆ ದೇವರು ಅಂತ ನಿಮ್ಮಪ್ಪ ಹೇಳಿದ್ದು. ಆವಾಗ ಹೋಗ್ತಾ ಇದ್ವಿ ಅಂತ. ಸೊ ಬನ್ನಿ ಗಾಯ್ಸ್, ನಾವು ಮುಂದೆ ಕೇಳೋಣ ಹೇಗಾಯಿತು ಪೂಜೆ ಅಂತ. ಆಯ್ತಾ ಪೂಜೆ ಮಾಮ್? ಆಯಿತು. ಸೊ ಪೂಜೆ ಆಯಿತು ಗೈಸ್. ಸೊ ನಾವು ಪೂಜೆಗೆ ಮೊಸರನ್ನ ಮಾಡಿದ್ರಿ. ದೇವ್ರಿಗೆ ತುಂಬ ಇಷ್ಟ ಮೊಸರನ್ನ, ಮುನೇಶ್ವರ ಸ್ವಾಮಿಗೆ. ನೈವೇದ್ಯಕ್ಕೆ ಮೊಸರನ್ನ ಮಾಡಿದ್ವಿ. ಮೊಸರನ್ನ ಮಾಡ್ಬೋದು, ಸ್ವೀಟ್ ಪೊಂಗಲ್ ಮಾಡ್ಬೋದು. ಎರಡೇ ಮಾಡೋದು. ಮೊಸರನ್ನ ಬಿಟ್ಟರೆ ಸ್ವೀಟ್ ಪೊಂಗಲ್ಲು. ನೋಡಿ ಫ್ರೆಂಡ್ಸ್, ದೇವರು ನೋಡ್ತಾ ಇದ್ರಿ ಎಷ್ಟು ಇದಾಗಿದೆ, ಕಳಿಯಾಗಿದೆ. ಅಲ್ಲಿ ನೋಡ್ತಾ ಹೋದರೆ ದೇವ್ರನ್ನೇ ನೋಡ್ಕೊಂಡಿರ್ತೀವಿ. ಪೂಜೆ ಎಲ್ಲ ಮುಗಿದ್ರೂ ಅಲ್ಲೇ ಕೂತ್ಕೊಂಡಿರ್ತೀವಿ. ತುಂಬ ಅದು ಖುಷಿ ಆಗುತ್ತೆ ನಮಗೆ. ಅಲ್ಲಿಗೋದಾಗೆಲ್ಲ ಏನೋ ಒಂಥರ ನೆಮ್ಮದಿ. ಸೊ ಗೈಸ್, ಇವಾಗ ಮುನೇಶ್ವರ ಸ್ವಾಮಿ ಪೂಜೆ ಆಯಿತು. ಇವಾಗ ಅಲ್ಲೇ ಇರುವಂಥ ಕಾಟೇರಮ್ಮ ದೇವಿ ಪೂಜೆ ಮಾಡೋಣ ಬನ್ನಿ. ಮುನೇಶ್ವರ ಪೂಜೆ ಆಯಿತು. ಈಗ ಕಾಟೇರಮ್ಮ ಪೂಜೆ ಮಾಡೋಣ ಬನ್ನಿ. ಪೂಜೆ ಎಲ್ಲ ಆಯಿತು. ಈಗ ಮನೆಗೆ ಹೋಗಿ ದೇವರ ಹೆಸರು ಹೇಳಿ ಪ್ರಸಾದ ಮಾಡಿ ತಿಂದು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಹೊಸ ಬ್ಲಾಗ್ ಕಾಯ್ತಾ ಇರ್ರಿ. ಎಲ್ಲರೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್. ಸೊ ಗೈಸ್, ಪೂಜೆ ಮುಗೀತು. ಲೆಟ್ಸ್ ಗೋ ಟು. ಸೊ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್ ಗೈಸ್. ಬಾಯ್.